ಎಲ್ಲರಿಗೂ, ನಾನು ನಿಮ್ಮ ಧನಂಜಯ್. ವೆಲ್ಕಮ್ ಬ್ಯಾಕ್. ನಾವಿವತ್ತು ರಿವ್ಯೂ ಮಾಡ್ತಿರೋದು ಟಿ ವಿ ಎಸ್ ರೇಡರ್ 125 ಗಾಡಿನ. ಈ ಗಾಡಿಯಲ್ಲಿ ನಿಮಗೆ ಬೇರೆ 125cc ಕಂಪೇರ್ ಮಾಡಿದ್ರೆ ಒಳ್ಳೊಳ್ಳೆ ಫೀಚರ್ಸ್ ಇದೆ ಅಂತಲೇ ಹೇಳ್ಬೋದು. ಹಾಗೂ ಇದ್ರ ಕಾಂಪಿಟೇಷನ್ಗಳು ಏನಿದೆ, ಯಾವ ಗಾಡಿ ಇದಕ್ಕೆ ಒಳ್ಳೆ ಕಾಂಪಿಟೇಷನ್ ಕೊಡುತ್ತೆ, ಇದ್ರ ಪ್ರೈಸ್ ರೇಂಜಲ್ಲಿ ಎಲ್ಲ ನೋಡೋಣ ನಾವು ಈ ವಿಡಿಯೋದಲ್ಲಿ. ಸೊ ಫಸ್ಟು ನಾವು ಹೆಡ್ಲೈಟ್ ಬಗ್ಗೆ ಮಾತಾಡೋಣ. ಹೆಡ್ಲೈಟ್ ನಿಮಗೆ ಇದು ನಿಮಗೆ ಡೇ ಲೈಟ್ ರನ್ನಿಂಗ್ LED ಬರುತ್ತೆ. ಸೊ ಇದು LED, ಇದರಲ್ಲಿ 3 ಲೈಟ್ ಬರುತ್ತೆ, 3 LEDನೇ. ಇದು ಆನ್ ಮಾಡ್ತೀನಿ ಇವಾಗ. ಸೊ ಈಗ ನೋಡ್ಬೋದು, ಇದು ಇವಾಗ ಹೈ ಬೀಮಲ್ಲಿದೆ. ಇದು ಲೋ ಬೀಮ್ ಮಾಡಿದ್ರೆ ಕೆಳಗಡೆದು ಆಫ್ ಆಗುತ್ತೆ. ಇದ್ರದ್ದು ಪವರ್ ಅಷ್ಟಿಲ್ಲ ಅಂತ ಹೇಳ್ತೀನಿ ನಾನು. ನಿಮಗೆ ನಾರ್ಮಲ್ ಬೆಳಕಿದ್ದ ಕಡೆ ಓಡಿಸ್ಬೋದು, ನೈಟ್ ರೈಡ್ಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಮೀಡಿಯಮ್ ಆಗಿದೆ ಇದ್ರ ಫೋಕಸ್ಸನ್ನು. ಇದು ಆಫ್ ಮಾಡಬೇಕಂದ್ರೆ ಇವಾಗ ಕಿಲ್ ಸ್ವಿಚ್ ಕೂಡ ಇಲ್ಲ ಇದಕ್ಕೆ ಆಫ್ ಮಾಡೋಕ್ಕೆ, ಡೈರೆಕ್ಟ್ ಕೀನೇ ಆಫ್ ಮಾಡಬೇಕು ಇವಾಗ. ಸೊ ಇದು ಹೆಡ್ಲೈಟ್ದಾಯಿತು. ನಿಮಗೆ ಇಂಡಿಕೇಟರ್ಸ್ ಬಂದುಬಿಟ್ಟು ಹ್ಯಾಲೋಜನ್ ಇಂಡಿಕೇಟರ್ಸು, LED ಇಂಡಿಕೇಟರ್ಸ್ ಬರೋಲ್ಲ, ಬರೀ ಹೆಡ್ಲ್ಯಾಂಪು ನಿಮಗೆ LED ಬರುತ್ತೆ. ನೆಕ್ಸ್ಟು ಈ ಕಡೆ ಬಂದರೆ ಮಾಮೂಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಕೆಳಗಡೆ ಬಂದರೆ ನಿಮಗೆ 240mm ಡಿಸ್ಕ್ ಬ್ರೇಕ್ಸು, ABS ಬರೋಲ್ಲ. ಇದರಲ್ಲಿ ಬರೋದು ನಿಮಗೆ SBS ಅಂದರೆ ನಿಮಗೆ ಸಿಂಕ್ರನಸ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಇದು TVS ಅವ್ರ ಕಡೆಯಿಂದ ಇವ್ರು ಆಫರ್ ಮಾಡೋದು. ಹಾಗೂ ನಿಮಗೆ ಇದೇ ಥರ ಸುಮಾರಿದೆ, ABS, SBS, IBS, CBS. ಅಂದರೆ ಇವಾಗ ನಿಮ್ಗೆ ಹೀರೋದವರಾದರೆ ನಿಮ್ಗೆ IBS ಅಂತ ಮಾಡ್ತಾರೆ, ಅದು ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಪಲ್ಸರ್, ಬಜಾಜ್ ಅವರಾದರೆ ನಿಮಗೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಮಾಡ್ತಾರೆ. ಇದೆಲ್ಲ ವರ್ಕ್ ಆಗೋದು ಒಂದೇ ರೀತಿಯೇ, ಒಂದೇ ಮೆಕ್ಯಾನಿಸಮ್ ಮೇಲೆ ವರ್ಕ್ ಆಗುತ್ತೆ. ಬಟ್ ಒಬ್ಬೊಬ್ಬರು ಡಿಫ್ರೆನ್ಷಿಯೇಟ್ ಮಾಡೋಕ್ಕೋಸ್ಕರ TVS ಅವರು SBS, ಇದು IBS, ಅದು ಇದೆಲ್ಲ ಏನೋ ಹೇಳ್ತಾರೆ. ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ರಿಯರ್ ಅಪ್ಲೈ ಮಾಡಿದಾಗ ಮುಂದ್ಗಡೆದೂ ಆಟೋಮೆಟಿಕ್ಕಾಗಿ ನಿಮಗೆ ಅಪ್ಲೈ ಆಗ್ತಾ ಇರುತ್ತೆ ನಿಧಾನಕ್ಕೆ, ಸ್ವಲ್ಪ ಸ್ವಲ್ಪ, ಅಂದರೆ ಪೂರ್ತಿ ಆಗಲ್ಲ. ಎರಡೂ ಒಟ್ಟಿಗೆ ಅಪ್ಲೈ ಆಗೋದಕ್ಕೆ ಅದಕ್ಕೆ ಸಿಂಕ್ರನಸ್ ಅಂತಾರೆ ಇವರು, ಬಜಾಜ್ ಅವರು ಕಂಬೈಂಡ್ ಅಂತಾರೆ, ಅವ್ರು ಅಂತಾರೆ ಇಂಟಿಗ್ರೇಟೆಡ್. ಎಲ್ಲ ಪದದ ಈ ಸ್ಟಾರ್ಟಿಂಗ್ ಸಿಂಕ್ರನಸ್, ಕಂಬೈಂಡು ಮತ್ತು ಇಂಟಿಗ್ರೇಟೆಡ್ ಎಲ್ಲ ಅರ್ಥನೂ ಅದೇನೆ. ಅಂದರೆ ಎರಡೂ ಅಪ್ಲೈ ಆಗುತ್ತೆ ಅಂತ. ಬರೀ ರಿಯರ್ದು ನೀನು ಬ್ರೇಕ್ ಪ್ರೆಸ್ ಮಾಡಿದ್ರೆ ಮುಂದ್ಗಡೆನೂ ಅದು ಸ್ಲೈಟಾಗಿ ಅಪ್ಲೈ ಆಗ್ತಾ ಇರುತ್ತೆ ಬ್ರೇಕಿಂಗ್ ಸಿಸ್ಟಮ್ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಕನ್ಫ್ಯೂಸ್ ಹಾಕೋಬಿಡಿ, ಇದರಲ್ಲಿ ABS ಇಲ್ಲ. ಸೊ ನೆಕ್ಸ್ಟು ಅಲಾಯ್ ವೀಲ್ಸು, 17 ಇಂಚ್ ಅಲಾಯ್ ವೀಲ್ಸು, 80/100 ಸೆಕ್ಷನ್ ಇದು ಟೈರು. TVS ಅವ್ರ ಕಡೆಯಿಂದನೇ ಇದನ್ನು ಪ್ರೊವೈಡ್ ಮಾಡ್ತಾರೆ, TVS ಟೈರ್ಸು. ಇದಾದ ತಕ್ಷಣ ನೆಕ್ಸ್ಟು ನಾವು ಬರೋಣ ಡೈರೆಕ್ಟಾಗಿ ಇಂಜಿನ್ ಬಗ್ಗೆ ಮಾತಾಡೋಕ್ಕೆ. ಇಂಜಿನ್ ನಿಮಗೆ 125cc, 11.2 bhp ಹಾಗೂ 11.2 Nm ಆಫ್ ಟಾರ್ಕು. ನಾನು ರಿವ್ಯೂ ಮಾಡ್ತಿರೋದು ನನ್ನ ಚಾನಲಲ್ಲಿ ಇದೇ ಫಸ್ಟ್ ಅನ್ಸುತ್ತೆ, ಇಷ್ಟು ಕಡಿಮೆ CCದು ಹಾಗೂ ಇಷ್ಟು ಕಡಿಮೆ ಪವರ್ ಇರೋ ಬೈಕು. ಇದರಲ್ಲಿ ನಿಮಗೆ ಏರ್ ಕೂಲ್ಡ್ ಪ್ಲಸ್ ಆಯಿಲ್ ಕೂಲ್ಡ್ ಅಂತಲೂ ಬರುತ್ತೆ. ನೀವು ಕನ್ಫ್ಯೂಸ್ ಆಗ್ಬೋದು, ಇಲ್ಲಿ ಆಯಿಲ್ ಕೂಲ್ಡ್ ಎಲ್ಲಾಗ್ತಿದೆ, ಇಲ್ಲಿ ರೇಡಿಯೇಟ್ರು ಇಲ್ಲ, ಏನೂ ಇಲ್ಲ. ಆಯಿಲ್ ಕೂಲ್ ಹೆಂಗಾಗ್ತಿದೆ, ಏನು ಸುಮ್ಮನೆ ಹೇಳ್ತೀಯಾರಾ, ಬರೀ ಏರ್ ಕೂಲ್ ಇಂಜಿನ್ ಆಯಿಲ್ ಕೂಲ್ಡ್ ಅಂತ ಇಲ್ಲ. ಇದರಲ್ಲಿ ಆಯಿಲ್ ಕೂಲಿಂಗೂ ಇದೆ, ಅದು ಹೆಂಗಂತ ತೋರಿಸ್ತೀನಿ ನಿಮ್ಗೆ ಇವಾಗ. ಇದನ್ನು ಆ್ಯಕ್ಚುಲಿ ಓಪನ್ ಮಾಡಿದ್ರೆ ನಾವು ಕ್ಲಿಯರಾಗಿ ನೋಡ್ಬೋದು. ನನ್ನ ಹತ್ರ ಇದು ಇಲ್ಲ ಇವಾಗ, ಓಪನ್ ಮಾಡೋಕ್ಕೆ ಟೂಲ್ ಕಿಟ್ಟಲ್ಲೂ ಅದಿರಲಿಲ್ಲ. ಇಲ್ಲಾದರೂ ನಿಮ್ಗೆ ಹಾಗೆ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇವಾಗ, ಈ ಥರ ಸ್ಲೈಟ್ ಒಂದು ವಿಂಗ್ಲೆಟ್ಸ್ ಥರ ಬಂದಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿದೆಯಲ್ಲ, ಇದೇ ಥರನೇ ಇಲ್ಲಿ ಮಾಡಿಯಾನೆ, ಓಕೆನಾ. ಸೊ ಇಲ್ಲಿ ಇಂಜಿನು, ಹೀಟ್ ಆಗಿರೋ ಇಂಜಿನ್ ಆಯಿಲು ಇದ್ರೊಳಗಡೆ ಬರುತ್ತೆ. ಇದ್ರೊಳಗಡೆ ಬಂದು ಒಂದೊಂದೇ ಲೈನಕ್ಕೆ ಹಿಂಗೋಗಿ ಮತ್ತೆ ಹಿಂಗೋಗಿ ಹಿಂಗೆ ಬಂದು ಕೆಳಗಡೆ ಕೂಲ್ ಆಗಿಬಿಟ್ಟು ಮತ್ತೆ ವಾಪಸ್ ಇಂಜಿನ್ಗೆ ಹೋಗುತ್ತೆ. ಇದೇ ಆಯಿಲ್ ಕೂಲಿಂಗು. ಇಲ್ಲಿ ಮಾಮೂಲಿ ನಿಮಗೆ ಏರ್ ಡೈರೆಕ್ಟಾಗಿ ಬರೋದು ಅಥವಾ ಇಲ್ಲಿಂದ ಕಲೆಕ್ಟ್ ಆಗೋದು, ಇಂಜಿನಿಗೆ ಬಡಿಯೋದು, ಇದು ಏರ್ ಕೂಲ್ಡು. ಇಲ್ಲಿಂದ ಏರ್ ಫ್ಲೋ ಆಗಿಬಿಟ್ಟು ಇಂಜಿನ್ ಹೀಟ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಿ, ಅದೇ ಏರ್ ಕೂಲ್ಡು. ಆಯಿಲ್ ಕೂಲ್ಡು ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ ಇವನು. ಇಲ್ಲಿಂದ ಎಂಟರ್ ಆಗುತ್ತೆ ಆಯಿಲು, ಹಾಟ್ ಆಯಿಲು. ಇಲ್ಲಿಂದ ಹಿಂಗೆ ಟ್ರಾವೆಲ್ ಆಗುತ್ತೆ ಇಲ್ಲ ಏನಕ್ಕೆ, ಇದು ಕೂಲ್ ಆಗುತ್ತೆ. ಕೂಲ್ ಆದಮೇಲೆ ಮತ್ತೆ ಇಲ್ಲಿ ಈ ಕಡೆಯಿಂದ ವಾಪಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಎರಡು ಇದನ್ನು ಮಾಡಿದ್ದಾರೆ ನೋಡಿ, ನಟ್ಸ್ ನೀವು ನೋಡ್ಬೋದು. ಇಲ್ಲೂ ಒಳಗಡೆ ಏನಿಲ್ಲ, ಇದೇ ಥರನೇ ಇದೆ. ಹಿಂಗೆ ಆಯಿಲ್ ಬರುತ್ತೆ, ಹಿಂಗೆ ಹೋಗಿ ಲಾಸ್ಟ್ ಕೆಳಗಡೆಯಿಂದ ಹಿಂಗೆ ಹೋಗುತ್ತೆ. ಇದೇ ಇದರಲ್ಲಿ ಆಯಿಲ್ ಕೂಲ್ಡ್ ಇರೋದು, ಮತ್ತೇನಿಲ್ಲ. ಆಮೇಲೆ ನಿಮಗೆ ಇಲ್ಲಿ TVS ಇಂಟೆಲಿಗೋ ಅಂತ ಒಂದು ಇವ್ರದ್ದು ಒಂದು ಸಿಸ್ಟಮ್ ಇದೆ ಇದರಲ್ಲಿ. ಅದೇನಪ್ಪ ಅಂತಂದರೆ ನಿಮಗೆ ರೈಡ್ ಮಾಡ್ಬೇಕಾದ್ರೆ ತೋರಿಸ್ತೀನಿ, ಇವಾಗ ಹೇಳಿದ್ರೆ ಅದು ಅರ್ಥ ಆಗೋಲ್ಲ. ರೈಡ್ ಮಾಡ್ಬೇಕಾದ್ರೆ ಇದು TVS ಇಂಟೆಲಿಗೋ ನೋಡೋಣ. ನೆಕ್ಸ್ಟು ನಿಮಗೆ ಮೋನೋಶಾಕ್ ಕೊಡ್ತಿದ್ದಾನೆ. ಈ 125cc ನಿಮಗೆ ಮೋನೋಶಾಕ್ ಕೊಡ್ತಿರೋದು ಸ್ವಲ್ಪ ಚೆನ್ನಾಗಿ ಒಳ್ಳೆಯದೇ ಅಂತ ಹೇಳ್ಬೋದು. ಎಷ್ಟೋ ಕೆಲವೊಂದು ದೊಡ್ಡ ಗಾಡಿಗಳಲ್ಲೇ ಮೋನೋಶಾಕ್ ಇಲ್ಲ ಇನ್ನು. 5 ಸ್ಟೆಪ್ ಅಡ್ಜಸ್ಟೇಬಲ್ ಮೋನೋಶಾಕ್ ಕೊಡ್ತಿದ್ದಾನೆ. ಅದು ಒಂದು. ಸೈಲೆನ್ಸರ್ ಹಿಂಗಿದೆ. TVS ಗಾಡಿ, TVS ಡಿಸೈನರ್ಸು ಎಲ್ಲ ಸಖತ್ತಾಗಿ ಮಾಡ್ತಾರೆ, ಡಿಸೈನ್ ಎಲ್ಲ ಚಿಂದಿಯಾಗಿರುತ್ತೆ. ಆದರೆ ಇದು ಸೈಲೆನ್ಸರ್ ಡಿಸೈನೇ ಚೆನ್ನಾಗಿ ಮಾಡಲ್ಲ, ಯಾಕಂತ ನನಗಂತೂ ಗೊತ್ತಿಲ್ಲ. ಹಿಂದ್ಗಡೆ ಬಂದರೆ ನಿಮಗೆ ಇಲ್ಲಿ ಡಿಸ್ಕ್ ಬ್ರೇಕ್ ಕೊಟ್ಟಿಲ್ಲ ಅವನು. ಸೊ ಡಿಸ್ಕ್ ಬ್ರೇಕ್ ಬದಲು ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ, 130mm ಡ್ರಮ್ ಬ್ರೇಕ್ಸು. ಸೇಮ್ ಇದೂ 17 ಇಂಚ್ ಅಲಾಯ್ ವೀಲ್ಸು, 100/90 ಸೆಕ್ಷನ್ ಟೈರ್ಸು. ಇದೂ ನಿಮಗೆ TVS ಅವ್ರ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾರೆ, TVS ಟೈರ್ಸ್ ಇದನ್ನು. ಹಾಗೂ ನೆಕ್ಸ್ಟು ಹಿಂದ್ಗಡೆ ಪಾರ್ಟ್ ನೋಡೋದಾದರೆ ಇಷ್ಟಿದೆ. ಇಲ್ಲೂ LED ಬರೋಲ್ಲ, ಹ್ಯಾಲೋಜನ್ನೇ. ಆದರೆ ನಿಮಗೆ ಟೈಲ್ ಲ್ಯಾಂಪು LED ಆನ್ ಮಾಡಿ ತೋರಿಸ್ತೀನಿ. ಇದು ಟೈಲ್ ಲ್ಯಾಂಪು LED ಟೈಲ್ ಲ್ಯಾಂಪ್ ಬರುತ್ತೆ.
ಸೊ ಹಿಂದ್ಗಡೆಯಿಂದ ಇಷ್ಟಿದೆ ಡಿಸೈನು. ಟೈರಲ್ಲಿ ತುಂಬ ಚಿಕ್ಕದು ಅನ್ಸುತ್ತೆ ಇದು ನೋಡೋಕ್ಕೆ. ಸೊ ನೆಕ್ಸ್ಟ್ ಬಂದರೆ ಈ ಕಡೆ ಸೈಡು ಚೈನ್ಗೆ ನಿಮ್ಗೆ ಮಾಮೂಲಿ 120 150 cc ಅಲ್ಲೆಲ್ಲ ನೀವು ನೋಡಿರ್ಬೋದು ಫುಲ್ ಕವರ್ ಆಗಿರುತ್ತೆ ಚೈನು. ಇದರಲ್ಲಿ ಇವ್ರು ಕವರ್ ಮಾಡಿಲ್ಲ, ಏನು ತೊಂದರೆ ಇಲ್ಲ. ಈ ಕಡೆ ಎಲ್ಲ ಏನೂ ಇಲ್ಲ. ಆಯಿಲ್ ಕೂಲಿಂಗ್ ಸಿಸ್ಟಮ್ ಬರೀ ಆ ಕಡೆ ಸೈಡ್ ಮಾತ್ರ ಕೊಟ್ಟಿಯಾನೆ, ಈ ಸೈಡ್ ಕೊಟ್ಟಿಲ್ಲ ಅವನು. ಸೊ ಇಷ್ಟು, ಮತ್ತು ಫ್ಯೂಲ್ ಇಂಜೆಕ್ಷನ್ನು ಸಿಸ್ಟಮ್ ಇದರಲ್ಲೂ ಇರೋದು. ಇದೊಂದು ಲೋ ಕೊಟ್ಟಿಯಾನೆ, ಇಲ್ಲೊಂದು TVS ಲೋ, ಇಲ್ಲೊಂದು ಕಡೆ ರೈಡರ್ ಅಂತ ಬರ್ದಿಯಾನೆ. ನೆಕ್ಸ್ಟು ಟ್ಯಾಂಕ್ ಬಗ್ಗೆ ಮಾತಾಡಿದ್ರೆ ನಿಮಗೆ 10 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಇದೆ. E20 ಫ್ಯೂಲು, USB ಚಾರ್ಜಿಂಗ್ ಸಾಕೆಟ್ ಕೂಡ ಇದೆ. ನಿಮಗೆ ಇಲ್ಲೇನು ಜಾಸ್ತಿ ಸ್ವಿಚಸಲ್ಲಿ ಏನು ಕನ್ಫ್ಯೂಸ್ ಆಗೋಲ್ಲ. ಒಂದು ಪಾಸಿಂಗ್ ಲೈಟು, ಹೈ ಬೀಮ್, ಲೋ ಬೀಮು, ಇಂಡಿಕೇಟ್ರು, ಹಾರ್ನು. ಈ ಕಡೆ ನಿಮಗೆ ಕಿಲ್ ಸ್ವಿಚ್ ಇಲ್ಲ ಇದರಲ್ಲಿ, ಬರೀ ಈಕೋ ಮತ್ತು ಪವರ್ ಮೋಡ್ ಅಂತ. ಪವರ್ ಮೋಡ್ಗೆ ಹಾಕಿದ್ರೆ ಮತ್ತು ಈಕೋ ಮೋಡ್ಗೆ ಹಾಕಿದ್ರೆ ಏನು ಡಿಫ್ರೆನ್ಸ್ ಅಂತ ಆಮೇಲೆ ಹೇಳ್ತೀನಿ. ಇದೊಂದು ಸೆಲ್ಫ್ ಸ್ಟಾರ್ಟ್ ಇದು ಬ್ರೇಕ್ ಲಿವರ್ಸೂ ಒಂಥರ ಕ್ಲಚ್ ಲಿವರು, ಬ್ರೇಕ್ ಲಿವರು ಎರಡೂ ಚೆನ್ನಾಗಿದೆ. ಒಂಥರ ಪ್ರೀಮಿಯಂ ಫೀಲ್ ಕೊಡುತ್ತೆ ಈ ಇದರಲ್ಲಿರೋದು. ಆಮೇಲೆ ಇದರಲ್ಲಿ ನಿಮಗೆ 125 cc ಗಾಡಿಯಲ್ಲಿ ನಿಮಗೆ TFT ಡಿಸ್ಪ್ಲೇ ಕೊಡ್ತೀಯಾನೆ. ಈ ಕತ್ಲಲ್ಲಿ ಕಾಣಿಸತ್ತಾ ಇಲ್ವೋ ಗೊತ್ತಿಲ್ಲ ನನಗೆ, ಸಾರಿ ಕತ್ಲಂತೀನಿ, ಇವಾಗ ಬೆಳಕಿಗೆ ಅಷ್ಟು ನೀಟಾಗಿ ಕಾಣಲ್ಲ. ಸೊ ನೋಡ್ಬೋದು ನೀವು, ಇಷ್ಟು ಬರತ್ತೆ ನಿಮಗೆ ಇದರಲ್ಲಿ. ಈ ಕೈ ತೆಗೆದ್ರೆ ಕಾಣೋದೇ ಇಲ್ವಲ್ಲಪ್ಪ. ಈ ನೆರಳಿರೋ ಕಡೆ ಹೋಗ್ಬಿಟ್ಟು ಇವಾಗ ವೀಡಿಯೋ ಮಾಡಬೇಕಿದ್ರೆ TFT ಇದು ಮಾಡೋಣ. ಮುಂಚೆಗಿಂತ ಇವಾಗ ಬೆಟರ್ ಅಂದ್ಕೊತೀನಿ. ಸೊ ನೋಡೋಣ ಇಲ್ಲಿ. ಇದು TVS ರೈಡರ್ನ TFT ಡಿಸ್ಪ್ಲೇ. ಇಲ್ಲಿ ನಿಮಗೆ ಗೇರ್ ಪೊಸಿಷನ್ ಇಂಡಿಕೇಟ್ರು, RPM, ಸ್ಪೀಡು ಮತ್ತು ಓಡೋಮೀಟ್ರಲ್ಲಿ ಬರುತ್ತೆ. ಇಲ್ಲಿ ನಿಮಗೆ ಯಾವ್ದು ಬೇಕಾದ್ರೂ ಮೋಡ್ ಸೆಟ್ ಮಾಡ್ಬೋದು. ಇಲ್ಲಿ ಟೈಮ್ ಬರುತ್ತೆ, ಇಲ್ಲಿ ಪೆಟ್ರೋಲ್ ಫ್ಯೂಲ್ ಇಂಡಿಕೇಟರ್ ಬರುತ್ತೆ, ಇಲ್ಲಿ ನಿಮಗೆ ಮೋಡ್ ಇಂಡಿಕೇಟರ್ ಬರುತ್ತೆ. ಈಕೋನ ಅಥವಾ ನಾನು ಇವಾಗ ಸ್ಪೋರ್ಟ್ಗೆ ಹಾಕಿದ್ರೆ ಸ್ಪೋರ್ಟ್ ಪವರ್ ಅಂತ ಬಂದಿದೆ, ಸ್ಪೋರ್ಟ್ ಅಂತ ಬಂದಿಲ್ಲ, ಪವರ್ ಅಂತ ಬಂದಿದೆ. ಪವರ್ ಮೋಡ್ ಅದು ಆ್ಯಕ್ಚುಲಿ, ಸ್ಪೋರ್ಟ್ಸ್ ಮೋಡ್ ಅಲ್ಲ, ನಾನು ನನ್ನ ಗಾಡಿದು ಹೇಳ್ತಾಯಿದ್ದೀನಿ. ಸೊ ಈಕೋ ಮೋಡು ಮತ್ತು ಪವರ್ ಮೋಡ್. ಈಗ ಈಕೋ ಹಾಕಿನಿ, ಈಕೋ ಮೋಡು. ಸೊ ಇದಿಷ್ಟಿದೆ. ನಿಮ್ಗೆ ಇಲ್ಲಿ ಚೇಂಜ್ ಮಾಡ್ಕೋಬೇಕಂದ್ರೆ ಸದ್ಯಕ್ಕೆ ಇವಾಗ ಇಲ್ಲಿ ನಿಮಗೆ ರೇಂಜ್ ತೋರಿಸ್ತಾ ಇದೆ. ಇದು ಮೋಡ್ ಮೇಲೆ ಪ್ರೆಸ್ ಮಾಡಿದ್ರೆ ಇವಾಗ ಚೇಂಜ್ ಆಯ್ತು ನೋಡಿ. ಇರೋ ಆವ್ರೇಜ್ ಎಷ್ಟು ಬಂದಿದೆ, 55 ಮೈಲೇಜು ಆವ್ರೇಜು. ನೆಕ್ಸ್ಟು ಟ್ರಿಪ್ A, ಟ್ರಿಪ್ B, ಮತ್ತು ರೇಂಜ್ ಇರೋ ಪೆಟ್ರೋಲಲ್ಲಿ ಎಷ್ಟು ಹೋಗ್ಬೋದು ಅನ್ನೋದು ರೇಂಜು. ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಇದೆ ಗುರು. ಇಷ್ಟು ಇನ್ಫಾರ್ಮೇಷನ್ ಸಿಕ್ಕಾಬಿಟ್ಟೆ ಆಯಿತು. ಟೈಮ್ ಸೆಟ್ ಮಾಡ್ಕೋಬೋದು ನೀವು, ಸೆಟ್ ಜೋರಾಗಿ ಹಿಡ್ಕೊಂಡ್ರೆ. ನಿಮ್ಗೆ ಇದರಲ್ಲಿ ಟಾಪ್ ಸ್ಪೀಡೆಲ್ಲ ತೋರಿಸೋದು ಗುರು. ಆ್ಯಕ್ಚುಲಿ ಇದೇ ತೋರಿಸ್ತೀನಿ ಇಲ್ಲಿ ನೋಡಿ. ಇದು ಆವ್ರೇಜ್ ಸ್ಪೀಡು 25. ಆಮೇಲೆ ನಿಮ್ಗೆ ಇದನ್ನು ಹಂಗೆ ಮೋಡ್ ಜೋರಾಗಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟಾಪ್ ಸ್ಪೀಡ್ 90 ಹೊಡೆದಿದ್ದಾರೆ ಅಂತ ತೋರಿಸ್ತಿದೆ. ನಾವು ಟೆಸ್ಟ್ ಮಾಡೋಣ ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ. ಇಷ್ಟು ಈ ಕಡೆ ಇಲ್ಲಿ ಟೈಮ್ ಸೆಟ್ ಮಾಡ್ಕೋಬೋದು ನಾವು ಇವಾಗ. ಸೊ ಇಷ್ಟೆಲ್ಲ ಇದೆ. ಸೊ ಇದು ಇದ್ರ TFT ಬಗ್ಗೆ ಆಯಿತು. ಇನ್ನೊಂದು ತೋರಿಸೋದು ಮರ್ತೋಗಿದೆ ನಿಮ್ಗೆ. ಇಲ್ಲಿ ಹಿಂದ್ಗಡೆ ಚಿಕ್ಕದಾಗಿ ಒಂದು ಬೂಟ್ ಸ್ಪೇಸ್ ಥರ ಏನೋ ಕೊಟ್ಟಿಯಾನೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಮಾಮೂಲಿ ಸ್ವಲ್ಪ ಸ್ಪೇಸು, ಟೂಲ್ ಕಿಟ್ಟು, ಫಸ್ಟ್ ಏಡ್ ಕಿಟ್ಟು, ನಿಮಗೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಾದರೂ ಇಟ್ಕೋಬೇಕಂದ್ರೆ ಎಲ್ಲ ಇಟ್ಕೋಬೋದು. ನೀವು ದುಡ್ಡೆಲ್ಲ ಇಟ್ಟಿದ್ದಾರೆ. ಮೋಸ್ಟ್ಲಿ ಪೊಲೀಸ್ ಕೆಲ್ಸಕ್ಕೆ ಹಾಕೊಂಡ್ರು 100 ರೂಪಾಯಿ ಕೊಟ್ಬಿಟ್ಟು ಎಸ್ಕೇಪ್ ಆಗೋಣ ಅಂತ. ಸೊ ಇಷ್ಟಿದೆ ಜಾಗ, ಇಷ್ಟು ಸ್ಪೇಸ್ ಕೊಟ್ಟಿಯಾನೆ. ಇಲ್ಲಿ ನೀವು ಮಳೆ ಗಿಳೆ ಬಂದಾಗ ಮೊಬೈಲು ಏನಾದರೂ ಇಟ್ಕೋಬೋದು ಸ್ಟೋರೇಜ್ಗೆ. ಇದು ಒಂದು ಚೆನ್ನಾಗಿದೆ. ಹಾಗೂ ಸೀಟು ಕೂಡ ನಿಮಗೆ ಆ್ಯಕ್ಚುಲಿ ಮೆತ್ತಗಿದೆ, ಕಂಫರ್ಟೇಬಲ್ ಆಗಿದೆ. ಇಬ್ರಿಗೂ ಅಷ್ಟೇ, ಪಿಲಿಯನ್ ಸೀಟೂ ಅಷ್ಟೇ ನಿಮಗೆ, ಫ್ರಂಟ್ ಸೀಟೂ ಅಷ್ಟೇ ಚೆನ್ನಾಗಿದೆ. ಏನಾಗಲ್ಲ, ನೋವೆಲ್ಲ ಏನಾಗಲ್ಲ ಕೂತ್ಕೊಂಡಾಗ. ಸೊ ಇಷ್ಟು TVS ರೈಡರ್ 125ನ ಸ್ಪೆಕ್ಸ್ ಮತ್ತು ಫೀಚರ್ಸ್ ಆಯಿತು. ನೆಕ್ಸ್ಟ್ ಇವಾಗ ರೈಡ್ ಮಾಡ್ಬಿಟ್ಟು ನೋಡೋಣ ಇದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ, ಟಾಪ್ ಸ್ಪೀಡ್ ಏನು, ಹಾಗೂ ಆ ಇಂಟೆಲಿಗೋ ಸಿಸ್ಟಮ್ ಅಂದರೆ ಏನು, ಬ್ರೇಕಿಂಗ್ ಹೆಂಗಿದೆ, ಸಸ್ಪೆನ್ಷನ್ ಹೆಂಗೆ ವರ್ಕ್ ಆಗುತ್ತೆ. ಹಾಗೂ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಕಂಪೇರ್ ಮಾಡೋಣ ಪಲ್ಸರ್ NS 125 ಹಾಗೂ ಹೀರೋ 125R ಜೊತೆಗೆ ಏನೇನು ಡಿಫ್ರೆನ್ಸ್ ಬರುತ್ತೆ ಏನು ಎಲ್ಲ ನೋಡೋಣ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. TVS ರೈಡರ್ ವ್ಯೂ ಅಂತ ಬಂದರೆ ಫಸ್ಟು ಸೀಟಿಂಗ್ ಪೊಸಿಷನ್ ಕಂಪ್ಯೂಟರ್ ಗಾಡಿ ಆಗಿರೋದ್ರಿಂದ ನಿಮಗೆ ಆಬ್ವಿಯಸ್ಲಿ ಕಂಫರ್ಟೇಬಲ್ ಆಗೇ ಇರಬೇಕು. ಹಾಗೂ ಕಂಫರ್ಟೇಬಲ್ ಆಗೂ ಇದೆ. ಏನು ಇದ್ರ ಸಸ್ಪೆನ್ಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ನಿಮಗೆ ಚಿಕ್ಕ ಪುಟ್ಟ ಏನು ನಮಗೆ ಹಂಪ್ಸ್ ಅಥವಾ ಅನ್ಇವನ್ ರೋಡ್ಸ್ ಇರತ್ತೋ ಅದನ್ನೆಲ್ಲ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊತಿದೆ. ನನ್ನ ಫುಲ್ ಹ್ಯಾಂಡಲ್ ವಾರ್ ಅಥವಾ ನನ್ನ ಸೀಟರ್ಗೂ ತೊಗೊಂಡು ಬರೋಕ್ಕೆ ಬಿಡ್ತಿಲ್ಲ. ಈ ಇಂಟೆಲಿಗೋ ಸಿಸ್ಟಮ್ ಅಂತ ಹೇಳಿದ್ನಲ್ಲ ಆವಾಗಲೇ, ಅದು ಏನಂತ ಇವಾಗ ಪ್ರಾಕ್ಟಿಕಲಾಗಿ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಮುಂದೆ ಸಿಗ್ನಲ್ ಇದೆ, 30 ಸೆಕೆಂಡ್ ಸಿಗ್ನಲ್ ಇದೆ ಅಂತ ಅಂದ್ಕೊಳ್ಳಿ. ನಾನು ಫಸ್ಟ್ ಗೇರ್ಗೆ ಹಾಕ್ತೆ, ಇವಾಗ ಗಾಡಿ ನಿಲ್ಲಿಸಿದೆ, ಓಕೆನಾ. ನಾನೊಂದು 10 ಸೆಕೆಂಡ್ ಹಿಂಗೆ ಹಿಡ್ಕೊಂಡು ಏನಂತ ಅಂದ್ಕೊಳ್ಳಿ.
ಗಾಡಿ ಆಟೋಮೆಟಿಕ್ ಆಫ್ ಆಯ್ತು. ಇವಾಗ ನನ್ನ ಗಾಡಿ ಆಫ್ ಆಯಿತು, ಪಕ್ಕದಲ್ಲಿ ಲಾರಿ ಆನ್ ಆಗಿರೋದು. ಈ ಗಾಡಿ ಆಫ್ ಆಗಿದೆ. ಮತ್ತೆ ಇವಾಗ ಆನ್ ಮಾಡಬೇಕಂದ್ರೆ ಇವಾಗ ಸಿಸ್ಟಮ್ ಮತ್ತೆ ಯಾವಾಗ ಸಿಗ್ನಲ್ ಬಿಡ್ತಿದ್ಯೋ ಆವಾಗ ಜಸ್ಟು ನ್ಯೂಟ್ರಲ್ ಇದ್ದರೆ ಹಾಗೆ ರೆವ್ ಮಾಡಿದ್ರೆ ಆನ್ ಆಗುತ್ತೆ. ಅದೇ ನಾನು ಇವಾಗ ಗೇರಲ್ಲಿ ಫಸ್ಟ್ ಗೇರಲ್ಲಿ ಕ್ಲಚ್ ಇಟ್ಕೊಳ್ಳಿ, ಕ್ಲಚ್ ಇಟ್ಕೊಂಡ್ಬಿಟ್ಟು ಬರೀ ಒಂದು ಸರಿ ಥ್ರಾಟಲಿಂಗ್ ಮಾಡಿ ಬಿಟ್ರೆ ಗಾಡಿ ಆನ್ ಆಗೋಯ್ತು ನಂದು ನೋಡಿ. ಸೊ ನೆಕ್ಸ್ಟ್ ಹಿಂಗೆ ಮೂವ್ ಮಾಡ್ಕೊಂಡು ಹೋಗೋದು. ಇದೇ ಇದ್ರದ್ದು ಟಿ ವಿ ಎಸ್ ಇಂಟೆಲಿಗೋ ಸಿಸ್ಟಮ್ಮು. ಪ್ರಾಕ್ಟಿಕಲ್ ಅಪ್ಲಿಕೇಶನ್ ತೋರಿಸ್ತೀನಿ ಇದ್ರದ್ದು ಇವಾಗ ನಿಮಗೆ. ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತಿದ್ದೆ ಆವಾಗಲೇ. ಸೊ ಸಸ್ಪೆನ್ಷನ್ನು ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗ್ತಿದೆ ಇದ್ರದ್ದು. ನಿಮಗೆ ಚಿಕ್ಕ ಪುಟ್ಟ ರೋಡಲ್ಲಿ ಏನೇನು ಹಂಪ್ಸ್ ಅಥವಾ ಅನ್ಇವನ್ ರೋಡ್ಸ್ ಏನಿರುತ್ತೆ ಅದನ್ನೆಲ್ಲನೂ ಚೆನ್ನಾಗಿ ಸೋಕಪ್ ಮಾಡ್ಕೊತಿದೆ. 125 cc ಆಗಿಬಿಟ್ಟಿದ್ರು ಮೋನೋಶಾಕು ಮತ್ತು ನನಗೆ ಮುಂದ್ಗಡೆ ಇರೋಂಥ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು ಆ್ಯಕ್ಚುಲಿ ಚೆನ್ನಾಗಿ ವರ್ಕ್ ಆಗ್ತಿದೆ. ಐ ಆಮ್ ಇಂಪ್ರೆಸ್ಡ್. ಹಾಗೂ ಇದ್ರ ಈ ಸಸ್ಪೆನ್ಷನ್ ಸೆಟಪ್ ಇಟ್ಕೊಂಡೇ ನಾನು ಎಷ್ಟೊಂದು ಈವೆಂಟ್ಸ್ಗೆ ಹೋದಾಗ ಈ ಟಿ ವಿ ಎಸ್ ರೈಡರಲ್ಲೇ ಅವರೆಲ್ಲ ಇದ್ರ ಕಾರ್ನರಿಂಗ್ ಮಾಡೋಕ್ಕೆ ಹೋಗ್ತಾರೆ. ಅಷ್ಟು ಸ್ಟೆಬಿಲಿಟಿನೂ ಪ್ರೊವೈಡ್ ಮಾಡುತ್ತೆ ಈ ಸಸ್ಪೆನ್ಷನ್. ಆ್ಯಕ್ಚುಲಿ ಫುಲ್ ನೀಡ್ರಾಗೆಲ್ಲ ಮಾಡ್ಕೊಂಡು ಎಷ್ಟು ನೀಟಾಗಿ ಕಾರ್ನರಿಂಗ್ ಮಾಡ್ತಾರೆ ಈ ಗಾಡಿಯಲ್ಲಿ ಅಂತಂದರೆ ಚೆನ್ನಾಗಿದೆ ಸಸ್ಪೆನ್ಷನ್ ಅಂತಲೂ ಅವ್ರು ಹೇಳಿದ್ದು ಅದೇನೆ. ಇದು 125 cc ಆಗಿಬಿಟ್ಟು ಈ ಸಸ್ಪೆನ್ಷನ್ ಸೆಟಪ್ಪಲ್ಲಿ ನಮಗೆ ಒಳ್ಳೆ ಕಾನ್ಫಿಡೆನ್ಸ್ ಪ್ರೊವೈಡ್ ಮಾಡ್ತು ಅಂತ ಎಷ್ಟೊಂದು ಜನ ಹೇಳಿದ್ರು ನನಗೆ ಅಲ್ಲಿ. ಇದ್ರದ್ದು ಸಸ್ಪೆನ್ಷನ್ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಈ ಇಕೋ ಮೂಡು ಮತ್ತು ಪವರ್ ಮೂಡ್ ಅಂತ ಇರುತ್ತೆ. ಸದ್ಯಕ್ಕೆ ನಾನು ಇಕೋ ಮೋಡಲ್ಲಿ ಓಡಿಸ್ತಾ ಇದ್ದೀನಿ. ಸೊ ಎಕೋ ಮೂಡ್ಗೂ ಪವರ್ ಮೂಡ್ಗೂ ಈ 125 cc ಏನು ಬೇಕಾಗತ್ತೆ ಗುರು ಇದೆಲ್ಲ ಅಂತ ನೀವು ಕೇಳ್ಬೋದು, ಅಥವಾ ವರ್ಕ್ ಆಗುತ್ತಾ ಅಂತ ಕೇಳ್ಬೋದು. ಇದು ಆ್ಯಕ್ಚುಲಿ ವರ್ಕ್ ಆಗುತ್ತೆ. ಯಾಕಂತಂದರೆ ಎಕೋ ಮೋಡಲ್ಲಿ ಇವ್ರು ಏನು ಮಾಡ್ಯಾರ ಅಂದರೆ 7,500ಗೆಲ್ಲ RPM ಲಾಕ್ ಮಾಡಿಬಿಟ್ಟಾರೆ. ಅದ್ರ ಮೇಲೆ ಇದು ಹೋಗಲ್ಲ ಎಕೋ ಮೋಡಲ್ಲಿ. ಅದೇ ನೀವು ಮತ್ತೆ ಪವರ್ ಮೂಡ್ಗೆ ಹಾಕೊಂಡ ತಕ್ಷಣ ಅದನ್ನು ಸರ್ಪಾಸ್ ಮಾಡ್ಕೊಂಡು ಹೋಗೋದು ದಾಟ್ಕೊಂಡು. ಬ್ರೇಕಿಂಗ್ ಎಲ್ಲ ನೋಡೋಕೆ ಹೋದರೆ ನಿಮಗೆ ಬ್ರೇಕಿಂಗ್ ಚೆನ್ನಾಗಿದೆ ಗುರು. ಬರೀ ಫ್ರಂಟ್ ಯೂಸ್ ಮಾಡಿದೆ, ಫ್ರಂಟೇ ಚೆನ್ನಾಗಿದೆ. ಡಿಸ್ಕ್ ಬ್ರೇಕ್ ಆಗಿದ್ರು ABS ಇಲ್ಲ ಅಂದ್ರು ನಾನು. ಹಾಗೂ ರಿಯರ್ ಹೇಳಿದ್ನಲ್ಲ ನಿಮಗೆ ಸಿಂಕ್ರನಸ್ ಬ್ರೇಕಿಂಗ್ ಸಿಸ್ಟಮ್ ಅಂತ. ಅದೇನಂದರೆ ಇವಾಗ ನಾನು ಬರೀ ರೇರ್ ಅಪ್ಲೈ ಮಾಡ್ತಾಯಿದ್ದೀನಿ, ನಾನು ಮುಂದ್ಗಡೆನೂ ಬ್ರೇಕ್ ಅಪ್ಲೈ ಆಗ್ತಿರೋ ಫೀಲ್ ಬರ್ತಾಯಿದೆ. ನಾನು ಬರೀ ಹಿಂದ್ಗಡೆ ಬ್ರೇಕ್ ಪ್ರೆಷರ್ ಆಗ್ತಾಯಿದ್ದೀನಿ, ಬಟ್ ಮುಂದ್ಗಡೆನೂ ಬ್ರೇಕ್ ಹಿಡಿತಾ ಇದೆ ಅದು ಸಿಂಕ್ರನಸ್ ಆಗಿ ಅಂತ ಒಂದು ಸ್ವಲ್ಪ ಫೀಲ್ ಬರ್ತಾಯಿದೆ ನನಗೆ. ಸಿಟಿಯಲ್ಲೆಲ್ಲ ನಿಮಗೆ ಅರೌಂಡ್ ಒಂದು 50-55 ಮೈಲೇಜ್ ಕೊಟ್ಬಿಡೋದಂತ ಇದು. ಹೈವೇಗೆ ಹೋದರೆ ಅಥವಾ ಲಾಂಗ್ ರೈಡ್ಸ್ಗೆ ಹೋದರೆ ಸ್ವಲ್ಪ ನಿಮಗೆ ಅರೌಂಡ್ 60-65 ಮೈಲೇಜ್ ಎಲ್ಲ ಬಂದ್ಬಿಡತ್ತೆ. ಇದಕ್ಕೆ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಬಂದರೆ ನಿಮಗೆ ಸೇಮ್ ಪ್ರೈಸ್ ರೇಂಜಲ್ಲಿ 2 ಗಾಡಿ ಬರುತ್ತೆ. ಒಂದು NS 125, ಇನ್ನೊಂದು ಹೀರೋ 125. ಸೊ ಹೀರೋ 125 ಲುಕ್ ವೈಸು ಇದಕ್ಕಿಂತ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಡಿಸೈನ್ ಯಾವಾಗಲೂ ನೋಡಿ ನಿಮಗೆ ಇಷ್ಟ ಆಗಿರೋದು ನನಗೆ ಇಷ್ಟ ಆಗಬೇಕಂತ ಇಲ್ಲ, ಅಥವಾ ನನಗೆ ಇಷ್ಟ ಆಗಿರೋದು ನಿಮಗೆ ಇಷ್ಟ ಆಗಬೇಕಂತ ಇಲ್ಲ. ಸೊ ಹೀರೋ ಡಿಸೈನೂ ಚೆನ್ನಾಗಿದೆ. ಆಮೇಲೆ ಇಂಡಿಕೇಟರ್ಸ್ LED ಕೊಡ್ತಾನೆ ಅದರಲ್ಲಿ. ಆದರೆ ಡಿಸ್ಪ್ಲೇ ಅದರದ್ದು LCD ಇದೆ, ಇದ್ರದ್ದು TFT ಇದೆ. ಮತ್ತು ಅದರದ್ದು ಸಿಂಗಲ್ ಚಾನಲ್ ABS ಆಪ್ಷನ್ ಕೂಡ ಇದೆ ಅದರಲ್ಲಿ. ಹೀರೋ ಅಲ್ಲಿ ನಿಮಗೆ ಇದರಲ್ಲಿ ಸಿಂಗಲ್ ಚಾನಲ್ ABS ಆಪ್ಷನ್ ಕೊಡೋದಿಲ್ಲ. ಅಷ್ಟು ಬಿಟ್ಟರೆ ನಿಮಗೆ ಮೇಜರ್ ಇನ್ನೇನು ಡಿಫ್ರೆನ್ಸೇ ಇಲ್ಲ. ಅದರಲ್ಲಿ ನಿಮಗೆ ಪವರ್ ಬಂದುಬಿಟ್ಟು 11.4, ಇದರಲ್ಲಿ 11.2. ಏನು ಅಷ್ಟೊಂದು ಮ್ಯಾಟ್ರೇ ಆಗೋಲ್ಲ. ಟಾರ್ಕ್ ಇದರಲ್ಲಿ 11.2, ಅದರಲ್ಲಿ 10 ಪಾಯಿಂಟ್ ಸಮಥಿಂಗ್ ಇದೆ ಟಾರ್ಕ್. ಸೊ ಅಂತ ನಿಮಗೆ ಮೇಜರ್ ಡಿಫ್ರೆನ್ಸ್ ಏನು ಬರೋದಿಲ್ಲ. ಇನ್ನು ಮಿಕ್ಕಿದೆಲ್ಲ ಸೇಮೇ ಇದೆ. ಡಿಸೈನ್ ವೈಸೇ ಅದು ಸ್ವಲ್ಪ ಬೇರೆ ಥರ ಇದೆ. ಸೊ ನೋಡಿ, ಹೋಗಿ ಟೆಸ್ಟ್ ರೈಡ್ ಮಾಡಿ, ನಿಮಗೆ ಹೆಂಗೆ ಫೀಲ್ ಆಗುತ್ತೆ ಆ ಗಾಡಿ ಅಂತ ನೋಡಿ. ಯಾಕಂದರೆ ನಾನು ಆ ಗಾಡಿ ಓಡಿಸಿಲ್ಲ. ನನಗೆ ಈ ಗಾಡಿ ಓಡಿಸಿರೋದ್ರಲ್ಲಿ ಇದು ಚೆನ್ನಾಗಿ ಅನಿಸ್ತು. ಆ ಗಾಡಿ ನೆಕ್ಸ್ಟ್ ಯಾವಾಗ ಸಿಗುತ್ತೋ ಆ ಗಾಡಿ ನಾನು ಅವಾಗ ರಿವ್ಯೂ ಮಾಡ್ತೀನಿ. ಸೊ TVS ರೈಡರ್ ಅದು ನಿಮಗೆ ಕಾಣಿಸಲ್ವ ಗೊತ್ತಿಲ್ಲ. ಸ್ಪೀಡೆಲ್ಲ ಸಿಕ್ಕಾಪಟ್ಟೆ ಬಿಸಿಲಿದೆ. ಫೋರ್ತ್ ಗೇರ್ 99, ಸೈಕ್ 100, 105, 106. ಈಸಿಲಿ
110, 111. ಒನ್ 110 ಆರಾಮಾಗಿ ಹೋಗುತ್ತೆ. 100ವರೆಗೂ ಏನು ಪ್ರಾಬ್ಲಮ್ ಇಲ್ಲ. 100ವರೆಗೂ ನಿಮಗೆ ಆರಾಮಾಗಿ ಹೋಗುತ್ತೆ. ಎಲ್ಲೇ ಟಾಪ್ ಸ್ಪೀಡ್ ರೆಕಾರ್ಡ್ ಆಗಿರುತ್ತೆ ನೋಡೋಣ ಇರಿ. ಇವಾಗ ಇಲ್ಲಿದೆಯಲ್ಲ ಟಾಪ್ ಸ್ಪೀಡ್ ನೋಡಿ 111. ಸೊ ಆವಾಗಲೇ 92 ಎಷ್ಟಾಯಿತು. ಸೊ ಇವಾಗ 111 ಆಗಿದೆ. ಇನ್ನೂ ಹೋಗತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ಮೇ ಬಿ ನನಗಿನ್ನ ಕಡಿಮೆ ವೆಯ್ಟ್ ಇರೋರಾದರೆ ಪಕ್ಕ ಹೋಗುತ್ತೆ, ಒಂದು 115 ಮೇಲೆ ಹೋಗುತ್ತೆ. ಸೊ ಅಷ್ಟೇ. ಟಿ ವಿ ಎಸ್ ರೈಡರ್ 125cc ಆಗಿಬಿಟ್ಟು 111 ಇಟ್ಸ್ ಓಕೆ. ಸ್ವಲ್ಪ ಎರರ್ ಇದ್ದೇ ಇರುತ್ತೆ ಯಾವುದೇ ಗಾಡಿ ಆಗಲಿ. ಯಾವುದು ಗಾಡಿ ಎರರ್ಲೆಸ್ ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಡಿಜಿಟಲ್ ಸ್ಪೀಡೋಮೀಟರ್ ಎರರ್ ಸ್ವಲ್ಪ ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ನಿಮಗೆ 3 ಥರದ ಜನಗಳು ಸಿಗ್ತಾರೆ, ಓಕೆನಾ. ಫಸ್ಟ್ನೇವರು ಯಾರಂತಂದರೆ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ಯಾವುದೇ ಸ್ಟ್ರೇಂಜರ್ ಆಗಲಿ. ಏನೋ ಒಂದು ಮಾಡ್ತಿದ್ದೀರಾ ಅಂತಂದರೆ ನೀವು ಏನೇ ಆಗಿರ್ಬೋದು, ಅದಕ್ಕೆ ಸಪೋರ್ಟ್ ಮಾಡೋರು. ಇಲ್ಲ ಚೆನ್ನಾಗಿ ಮಾಡ್ತಿದ್ಯಾ, ಇವತ್ತಾಗಿಲ್ಲ ಅಂದರೆ ನಾಳೆ ಸಕ್ಸಸ್ ಸಿಗುತ್ತೆ, ಕಂಟಿನ್ಯೂ ಆಗಿ ಮಾಡ್ತಾ ಇರುವಂಥ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋವಂಥವ್ರು. ಇನ್ನೊಂದು ಕ್ಯಾಟಗರಿ ಅವರು ಹೆಂಗಂದರೆ ಇದೇನು ಭಾರಿ ದೊಡ್ಡ ವಿಷಯನಾ, ಅವನೊಬ್ಬನೇ ಮಾಡೋದು, ಇವತ್ತೆಲ್ಲ ನಾಳೆ ಮತ್ತೆ ಕೆಳಗೆ ಬಿದ್ದೇ ಬೀಳ್ತಾನೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವಾ, ನಾನು ಅದಕ್ಕೆ ಮಾಡಲ್ಲ ಇದಕ್ಕೆ ಮಾಡಲ್ಲ, ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಏನಾದರೂ ಒಂದು ಹೇಳ್ತಾರೆ ಇರ್ತಾರೆ. ಒಟ್ಟು ನೀವು ಏನಾದ್ರು ಮಾಡಿ ಕಂಡಮಾಗಿ ಮಾತಾಡೋದು. ಸೊ ಈ ಥರ ಮಾತಾಡೋರು ಒಂದು ಸ್ವಲ್ಪ ಜನ ಉರ್ಕೊಳ್ಳೋರು ಬೇಸಿಕಲಿ ನಿಮ್ಮನ್ನ ಕಂಡ್ರೆ. ಇನ್ನೂ ಒಂದು ಕ್ಯಾಟಗರಿ ನಿಮ್ಗೆ ಯಾರನ್ನು ನೀವು ಎಕ್ಸಿಸ್ಟೇ ಆಗಲ್ಲ ಅವ್ರಿಗೆ, ಅವ್ರ ಲೈಫ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನಿಮಗೂ ಡಿಸ್ಟರ್ಬ್ ಮಾಡಲ್ಲ, ನೀವು ಅವ್ರಿಗೆ ಡಿಸ್ಟರ್ಬ್ ಮಾಡಲ್ಲ. ಈ 3 ಕ್ಯಾಟಗರಿಯಲ್ಲಿ ಈ ಮಧ್ಯ ಕ್ಯಾಟಗರಿಲಿ ಯಾರು ಬರ್ತಾರಲ್ಲ, ಇಂಥವ್ರನ್ನ ನಿಮ್ಮ ಲೈಫಿಂದ ದೂರ ಇಟ್ಟುಬಿಡಿ. ಅವ್ರ ಮಾತುಗಳು ನಿಮ್ಮ ಕಿವಿಗೆ ಬಿದ್ರೂ ತಲೆಗೆ ಹಾಕೊಳಕ್ಕೆ ಹೋಗಬೇಡಿ. ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಡಬೇಕು ಅನ್ನೋದು ಮಾತು ಸುಳ್ಳಲ್ಲ, ಅದು ನಿಜಾನೇ. ಸೊ ಇಂಥವ್ರು ಆಡೋ ಮಾತುಗಳು ಅಕಸ್ಮಾತ್ ಕಿವಿಗೆ ಬಿದ್ದರೆ ಈ ಕಡೆ ಕೇಳಬೇಕು, ಈ ಕಡೆ ಬಿಡ್ತಾ ಇರಬೇಕು. ಸೊ ಫಸ್ಟ್ನೇ ಕ್ಯಾಟಗರಿ ಜನನ ಆದಷ್ಟು ನಿಮ್ಮ ಹತ್ರ ಇಟ್ಕೊಳ್ಳಿ. ಅಂಥವ್ರು ಬೇಕು ನಮ್ಮ ಜೀವನದಲ್ಲಿ ಪಾಸಿಟಿವ್ ವೈಬ್ಸ್ ಕೊಡೋ ಅಂಥವ್ರು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.